ಅದೊಂದು ದಟ್ಟವಾದ ಅಡವಿ. ಅಲ್ಲಿ ಗರ್ಭಿಣಿಯಾದ ಜಿಂಕೆಯೊಂದು ಮರಿ ಹಾಕಲು ಸುರಕ್ಷಿತವಾದ ಜಾಗವನ್ನು ಹುಡುಕುತ್ತಾ ನದಿಯ ದಡಕ್ಕೆ ಬರುತ್ತದೆ. ಅವಳು ಮರಿ ಹಾಕುವ ಸಮಯ ಹತ್ತಿರವಾಗ್ತಾ ಇದೆ. ಆದರೆ ಅನಿರೀಕ್ಷಿತವಾಗಿ ಅವಳ ಸುತ್ತ ಸಾವಿನ ಸುಳಿ ಆರಂಭವಾಗುತ್ತಿದೆ. ಅವಳು ವಾಸ ಮಾಡ್ತಾ ಇದ್ದ ಸ್ಥಳದಲ್ಲಿ ಭೋರ್ಗರೆಯುವ ಬೆಂಕಿ ಪ್ರಾರಂಭ ಆಗುತ್ತೆ. ಅಲ್ಲಿಂದ ಅವಳು ತಪ್ಪಿಸಿಕೊಂಡು ಕಾಡಲ್ಲಿ ಓಡಿ ಓಡಿ ಮುಂದೆ ಹೋಗ್ತಾಳೆ. ಅಲ್ಲೊಂದು ಹರಿಯುವ ನದಿ, ಅಲ್ಲಿ ಹೋಗಿ ನೀರು ಕುಡಿಯೋದಕ್ಕೆ ಪ್ರಾರಂಭ ಮಾಡ್ತಾಳೆ. ಏನೋ ಶಬ್ದ ಆಗಿ ತನ್ನ ಎಡಕ್ಕೆ ನೋಡಿದಾಗ ಒಬ್ಬ ಬೇಟೆಗಾರ ಬಂದೂಕನ್ನು ಹಿಡಿದು ಆ ಜಿಂಕೆಯತ್ತ ನೇರವಾಗಿ ದೃಷ್ಟಿಯನ್ನು ನೆಟ್ಟಿರೋದು ಕಾಣುತ್ತೆ. ಇನ್ನು ಅದನ್ನು ತಪ್ಪಿಸಿಕೊಂಡು ಬಲಭಾಗಕ್ಕೆ ಓಡಬೇಕು ಅಂತ ನೋಡಿದ್ರೆ ಮುಳ್ಳಿನ ಪೊದೆಯಲ್ಲಿ ಸಿಂಹವೊಂದು ಅವಿತು ಕೂತಿದೆ ಇದನ್ನು ತಿನ್ನಲಿಕ್ಕೆ. ಇನ್ನೇನು ಮಾಡೋದು ದಿಗ್ಭ್ರಮೆಗೊಂಡು ಇನ್ನು ನದಿಯಲ್ಲಿ ಈಜಾಡಿ ಮುಂದೆ ಹೋಗೋಣ ಅಂತ ನೋಡುತ್ತೆ. ಆ ನದಿಯಲ್ಲಿ ಮೊಸಳೆಗಳು ಕಾದು ಕುಂತಿದೆ. ಸುತ್ತಲೂ ಕೂಡ 4 ಕಡೆಯಿಂದ ಸಾವನ್ನು ಎದುರಿಸುವ ಒಂದು ಸಂಕೇತ ಆ ಜಿಂಕೆಗೆ ಬಂದಿದೆ. ಅದು ಗಾಬರಿಗೊಳ್ಳಿಲ್ಲ. ತನ್ನ ಹತೋಟಿಯಲ್ಲಿ ಇಲ್ಲದೆ ಇರೋ ಸಮಸ್ಯೆಯನ್ನು ಅದು ಚಿಂತಿಸಲಿಲ್ಲ. ಬಿಟ್ಟು ಅದರ ಕರ್ತವ್ಯವಾಗಿರ್ತಕ್ಕಂತಹ ಮರಿಗೆ ಜನ್ಮ ನೀಡುವುದರ ಮೇಲೆ ಅದು ಸಂಪೂರ್ಣ ಗಮನವನ್ನು ಕೇಂದ್ರೀಕರಿಸಿತು. ಯಾವಾಗ ಜಿಂಕೆ ತನ್ನ ಕರ್ತವ್ಯದಲ್ಲಿ ನಿಖರವಾಯಿತೋ ಆಗ ಪ್ರಕೃತಿಯೇ ಅವಳ ನೆರವಿಗೆ ಬಂದಿತ್ತು. ಇದಕ್ಕಿದ್ದಂತೆ ಆಕಾಶದಲ್ಲಿ ಮಿಂಚು ಗುಡುಗು ಪ್ರಾರಂಭ ಆಯಿತು. ಮಿಂಚಿನ ಒಂದು ಪ್ರಖರತೆಗೆ ಬೇಟೆಗಾರನ ಕಣ್ಣು ಮಂಜಾಯಿತು. ಅವನು ಬಾರಿಸಿದಂಥ ಬಂದೂಕಿನ ಬುಲೆಟ್ಟು ನೇರವಾಗಿ ಸಿಂಹಕ್ಕೆ ತಗಲಿತು. ಅದೇ ಕ್ಷಣದಲ್ಲಿ ಭಾರೀ ಮಳೆ ಸುರಿಯಲಾರಂಭಿಸಿತು. ಇನ್ನು ಸುತ್ತುವರೆದಿದ್ದಂತಹ ಅದರ ಪ್ರಾಣಭಯ ಹೋಯಿತು. ಜಿಂಕೆಯು ಯಾವುದೇ ತೊಂದರೆ ಇಲ್ಲದೆ ಒಂದು ಮುದ್ದಾದ ಮರಿಗೆ ಜನ್ಮವನ್ನು ನೀಡಿತು. ಸ್ನೇಹಿತರೆ, ನಮ್ಮ ಜೀವನದಲ್ಲೂ ಅಷ್ಟೇ ಸಾಲದ ಬಾಧೆ, ಅನಾರೋಗ್ಯ, ಕೌಟುಂಬಿಕ ಸಮಸ್ಯೆ ಅಥವಾ ವೃತ್ತಿ ಜೀವನದ ಒತ್ತಡಗಳು ನಮ್ಮನ್ನು ಸುತ್ತುವರೆದಿವೆ. ಆ 4 ದಿಕ್ಕಿನ ಸಮಸ್ಯೆಗಳನ್ನು ಕಂಡು ಧೃತಿಗೆಡದೆ ನಿಮ್ಮ ಕೈಯಲ್ಲಿ ಏನಿದೆಯೋ ಅದನ್ನು ಪ್ರಾಮಾಣಿಕವಾಗಿ ಮಾಡಿ. ಉಳಿದಿದ್ದನ್ನು ಕಾಲ ಮತ್ತು ಭಗವಂತ ನಿರ್ಧಾರಕ್ಕೆ ಬಿಟ್ಟುಬಿಡಿ. ಏಕಾಗ್ರತೆ ಮತ್ತು ಧೈರ್ಯವಿದ್ದರೆ ಯಾವ ಸಂಕಷ್ಟವೂ ನಿಮ್ಮನ್ನು ಸೋಲಿಸಲಾರದು. ಧನ್ಯವಾದಗಳು. ಇಂತಹ ಮತ್ತಷ್ಟು ವಿಡಿಯೋಗಳಿಗೆ ಈಗಲೇ ನನ್ನ ಧ್ವನಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಒಂದು ವಿಡಿಯೋವನ್ನು ಶೇರ್ ಮಾಡಿ ಹಾಗೂ ಲೈಕ್ ಮಾಡಿ. ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು.